ಹರೇ ಶ್ರೀನಿವಾಸ. ಸ್ನೇಹಿತರೆ, ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನಗಳು, ಪೂಜೆಗಳು ಇದನ್ನೆಲ್ಲ ತಿಳಿತಾ ಬರ್ತಾ ಇದ್ದೀರಲ್ವಾ. ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ವ್ರತಗಳನ್ನು ಮಾಡ್ಬೋದು ಅಧಿಕ ಮಾಸದಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ವಿಶೇಷವಾದಂಥ ವ್ರತಗಳಿದ್ದಾವೆ. ಅದನ್ನು ನಾವು ಧಾರಣೆ ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ 1 ತಿಂಗಳು ವ್ರತಗಳನ್ನು ಮಾಡೋದು. ಯಾವ ವ್ರತ ಅಂತಂದರೆ, ಮೊದಲನೇದಾಗಿ ಉಪೋಷಣ ಅಂತ ಕರೀತಾರೆ. ಉಪೋಷಣ ವ್ರತ ಅಂತ. ಏನಿದು ಉಪೋಷಣ ವ್ರತ ಅಂತಂದರೆ, 1 ತಿಂಗಳು ಬರೀ ಹಾಲು ಹಣ್ಣು ತಗೊಂಡು ಉಪವಾಸವನ್ನು ಮಾಡೋದು. ಅಂದರೆ ಹಾಲು ಹಣ್ಣು ತಗೊಂಡು ಇರೋದು, ಅನ್ನವನ್ನು ತಿಂದೆ ಅಥವಾ ಏನೂ ಬೇಯಿಸಿರೋ ಆಹಾರ ಏನೂ ತಿಂದೆ, ಬರೀ ಹಣ್ಣು ಹಾಲು ಅಷ್ಟೇ ತಗೊಂಡು ಉಪವಾಸವನ್ನು ಆಚರಣೆಯನ್ನು ಮಾಡೋದು. 1 ತಿಂಗಳು ಮಾಡೋದು ಸ್ನೇಹಿತರೆ. ಈ ಥರ ಒಬ್ಬರು ಮಾಡಿದರು, ನಾನು ಕೇಳಿದ್ದೆ. ಅಂದರೆ ಬರೀ ಎಳನೀರನ್ನು ಕುಡಿದುಕೊಂಡು ಮಾಡಿದರು 1 ತಿಂಗಳು ಉಪವಾಸ. ಭಗವಂತನ ಪ್ರೀತಿಗಾಗಿ ಹೀಗೆ ವ್ರತಗಳನ್ನು ಮಾಡ್ತಾರೆ. ಈಗ ಚಾತುರ್ಮಾಸದಲ್ಲಿಯೂ ಸಹ ತುಂಬ ವ್ರತಗಳನ್ನು ಮಾಡ್ತಾರಲ್ವ. 4 ತಿಂಗಳು ಮೌನ ವ್ರತ, ನಕ್ತ ಭೋಜನ, ಈ ರೀತಿಯಾಗಿ ಏಕಭುಕ್ತ ಇದೆಲ್ಲ ಮಾಡ್ತಾರೆ. ಹಾಗೆಯೇ 4 ತಿಂಗಳು ಮಾಡಿದರೆ ಎಷ್ಟು ಫಲ ಸಿಗುತ್ತೋ, ಈ 1 ತಿಂಗಳಲ್ಲಿ ಅಷ್ಟು ಫಲವನ್ನು ನಾವು ಪಡಿಬೋದು. ಅಂಥ ವಿಶೇಷವಾದಂಥ ಮಾಸ ಇದು. ಹಾಗಾಗಿ ಯಾವ ವ್ರತವನ್ನು, ಯಾವ ಪೂಜೆಯನ್ನು ಮಾಡಿದರೂ ಸಹ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ. ಈ ರೀತಿಯ ವ್ರತಗಳನ್ನು ಅಧಿಕ ಮಾಸದಲ್ಲಿ ಹಿಡಿತಾರೆ. ಹಾಗೆ ಉಪೋಷಣ ವ್ರತ ಅಂತ ಕರೀತಾರೆ. 1 ತಿಂಗಳು ಬರೀ ಹಾಲು ಹಣ್ಣನ್ನು ತಗೊಂಡು ಇರೋದು. ಈ ಒಂದು ವ್ರತವನ್ನು ಮಾಡಿದ್ರೆ ಕೊನೆಯದಾಗಿ ವ್ರತ ಸಂಪೂರ್ಣ ಆದಮೇಲೆ ಹಣ್ಣು ಹಾಲು ತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವಾಗಿ ಕೊಡಬೇಕು. ಇದು ಒಂದು ವ್ರತ ಅಂತ ಹೇಳಲಾಗುತ್ತೆ. ಇನ್ನು 2ನೇ ವ್ರತ ಏನು ಅಂದರೆ ಏಕಭುಕ್ತ ಅಂತ ಕರೀತಾರೆ. ಏಕಭುಕ್ತ ವ್ರತ ಅಂದರೆ ಏನು ಅಂದರೆ, ಉಂಡು ಊಟ ಕುಡಿದ ನೀರು ಅಂತ ಹೇಳ್ತಾರೆ. ಅಂದರೆ ದಿನದಲ್ಲಿ 1 ಬಾರಿ ಮಾತ್ರ ಊಟವನ್ನು ಮಾಡಬೇಕು, ಆವಾಗೇ ನೀರನ್ನು ಕುಡಿಬೇಕು. ಊಟಕ್ಕೆ ಕೂತ್ಕೊಂಡಾಗ ನೀರನ್ನು ಕುಡಿತೀವಲ್ಲ ಅಷ್ಟೇ. ಮತ್ತು ಮಾರನೇ ದಿವಸದವರೆಗೂ ಯಾವ ಸಮಯಕ್ಕೆ ಊಟ ಮಾಡಿರ್ತೀರೋ ಆ ಸಮಯದವರೆಗೂ ಸಹ ನೀರನ್ನು ಸಹ ಕುಡಿಬಾರ್ದು. ಈ ರೀತಿಯಾಗಿ ಉಪವಾಸವನ್ನು ಮಾಡಿ ಮಾರನೇ ದಿವಸ ಮತ್ತೆ ಅದೇ ಸಮಯಕ್ಕೇ ಊಟವನ್ನು ಮಾಡೋದು, ನೀರನ್ನು ಕುಡಿಯೋದು. ಈ ರೀತಿ ಉಂಡೂಟ ಕುಡಿದ ನೀರು ಅಂತ ಹೇಳ್ತಾರೆ. ಒಮ್ಮೆ ಮಾತ್ರ ಊಟ ಮಾಡಬೇಕು, ಆವಾಗ ಮಾತ್ರ ನೀರನ್ನು ಕುಡಿಬೇಕು. ಮತ್ತೆ ನೀರು ಕುಡಿಯೋದಲ್ಲ, ಮತ್ತೆ ಏನನ್ನು ತಿನ್ನಬಾರ್ದು. ಈ ರೀತಿಯಾಗಿ 1 ತಿಂಗಳು ಏಕಭುಕ್ತ ಅಂತ ಹೇಳಿ ಇದೊಂದು ವ್ರತವನ್ನು ಮಾಡ್ತಾರೆ. ಈ ವ್ರತವನ್ನು ಮಾಡಿದ್ಮೇಲೆ 33 ದಂಪತಿಗಳಿಗೆ ಭೋಜನವನ್ನು ಮಾಡಿಸ್ಬೇಕು, ಅಥವಾ ಒಬ್ಬ ದಂಪತಿಗಾದರೂ ಸಹ ಭೋಜನವನ್ನು ಮಾಡಿಸ್ಬೋದು. ಅಂದರೆ ಒಂದು ದಂಪತಿಯನ್ನು ಕರೆದು ಗಂಡ ಹೆಂಡತಿಯನ್ನು ಊಟಕ್ಕೆ ಹಾಕೋದಾಗಲಿ, ಅಥವಾ ಮಠಗಳಲ್ಲಿ ಊಟಕ್ಕೆ ಬರೆಸಿ ಅಲ್ಲಿ ಊಟವನ್ನು ಮಾಡಿಸೋದಾಗಲಿ ಮಾಡ್ಬೋದು. ಈ ರೀತಿ ಏಕಭುಕ್ತ ವ್ರತವನ್ನು ಸಹ ಈ ಒಂದು ಅಧಿಕ ಮಾಸದಲ್ಲಿ ಮಾಡ್ತಾರೆ. ಇನ್ನು 3ನೇದಾಗಿ ನಕ್ತ ಭೋಜನ ಅಂತ ಹೇಳಿ ಕರೀತಾರೆ. ನಕ್ತ ಭೋಜನ ವ್ರತವನ್ನು ಹೇಗೆ ಮಾಡಬೇಕು ಅಂದರೆ, ಹಗಲು ಉಪವಾಸ ಇರಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸವನ್ನು ಇದ್ದು, ಆ ಒಂದು ಬೆಳಗ್ಗೆಯಿಂದ ರಾತ್ರಿಯ ಸಮಯ ಏನಿರುತ್ತೆ ಆ ಸಮಯದಲ್ಲಿ ಭಾಗವತ ಶ್ರವಣವನ್ನು ಮಾಡಬೇಕು. ಭಗವಂತನ ಒಂದು ಕಥೆಗಳನ್ನು ಕೇಳೋದಾಗಿರಲಿ, ಭಗವಂತನ ನಾಮಸ್ಮರಣೆಯನ್ನು ಮಾಡೋದು, ಭಗವಂತನ ಕೀರ್ತನೆಗಳನ್ನು ಹೇಳೋದು, ಈ ರೀತಿ ಭಗವಂತನ ಒಂದು ಆರಾಧನೆಯನ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾ ಇರಬೇಕು. ರಾತ್ರಿ ಊಟವನ್ನು ಮಾಡೋದು. ಹೀಗೆ ಹಗಲು ಉಪವಾಸ ಇದ್ದು ಭಾಗವತಾದಿ ಶ್ರವಣಗಳನ್ನು ಮಾಡ್ತಾ, ಅಂದರೆ ಭಾಗವತವನ್ನು ಕೇಳ್ತಾ ಉಪವಾಸ ಇರಬೇಕು. ರಾತ್ರಿ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡೋದು. ಹೀಗೆ 1 ತಿಂಗಳು ಮಾಡಬೇಕು. ಪ್ರತಿನಿತ್ಯ ರಾತ್ರಿ ಊಟ, ಮತ್ತು ಬೆಳಗ್ಗೆ ಎಲ್ಲ ಉಪವಾಸ, ನೀರು ಸಹ ಕುಡಿಬಾರ್ದು, ರಾತ್ರಿಯೇ ಊಟವನ್ನು ಮಾಡೋದು. ಈ ವ್ರತವನ್ನು ಮಾಡಿದಾಗ ಉದ್ದಿನ ಬೇಳೆಯಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳನ್ನು ತಿನ್ನಬಾರ್ದು. ಅಂದರೆ ಇಡ್ಲಿ, ದೋಸೆ, ವಡೆಗಳು, ಈ ಥರದ್ದು ಉದ್ದಿನ ಬೇಳೆಯನ್ನು ಬಳಸಿ ಮಾಡಿರುವಂಥ ಪದಾರ್ಥಗಳನ್ನು ತಿನ್ನಬಾರ್ದು. ಮತ್ತು ಒಗ್ಗರಣೆಗೂ ಸಹ ಉದ್ದಿನ ಬೇಳೆಯನ್ನು ಹಾಕಿ ಮಾಡಬಾರ್ದು. ಹೀಗೆ ಉದ್ದಿನ ಬೇಳೆಯನ್ನು ಆಹಾರದಲ್ಲಿ ಬಳಸೋ ಹಾಗಿಲ್ಲ. ಈ ವ್ರತವನ್ನು ಮುಗಿದ ಮೇಲೆ 33 ದಂಪತಿ ಭೋಜನವನ್ನು ಮಾಡಿಸ್ಬೇಕು, ಅಥವಾ ಯಥಾಶಕ್ತಿ ದಂಪತಿಗಳ ಭೋಜನವನ್ನು ಮಾಡಿಸ್ಬೋದು. ಒಬ್ಬರಿಗೂ ಸಹ, ಅಂದರೆ ದಂಪತಿಗಳು, ಜೋಡಿ ದಂಪತಿಗಳಿಗೆ ಊಟವನ್ನು ಮಾಡಿಸ್ಬೋದು. ಇನ್ನು 4ನೇ ವ್ರತ ಯಾವುದು ಅಂದರೆ ಧಾರಣೆ ಪಾರಣೆ ಅಂತ ಕರಿತೀವಿ. ಧಾರಣೆ ಪಾರಣೆ ಅಂತಂದರೆ ಏನು ಅಂದರೆ, 1 ದಿನ ಉಪವಾಸವನ್ನು ಮಾಡೋದು. ಧಾರಣೆ ಅಂತಾರೆ ಅದಕ್ಕೆ. 1 ದಿನ ಉಪವಾಸವನ್ನು ಮಾಡೋದು.
ಉಪವಾಸ ಅಂದರೆ ಹೇಗೆ? ಪೂರ್ತಿ ಉಪವಾಸ. ಏಕಾದಶಿ ಹೇಗೆ ಮಾಡ್ತೀವಲ್ವ, ನೀರು ಸಹ ತಗೊಳ್ಳದೆ ಆ ರೀತಿ ನಿರಾಹಾರ ಉಪವಾಸವನ್ನು ಒಂದು ದಿವಸ ಮಾಡಬೇಕು. ಮಾರನೇ ದಿವಸ ಪಾರಣೆಯನ್ನು ಮಾಡಬೇಕು. ಪಾರಣೆ ಅಂದರೆ ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಅನೇಕಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಪೂಜೆಯನ್ನು ಮುಗಿಸ್ಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಿ ಯಾರನ್ನಾದರೂ ದಂಪತಿಗಳನ್ನು ಕರೆದು ಅವರಿಗೆ ಭೋಜನಕ್ಕೆ ಹಾಕಿ ಅಥವಾ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನಂತರ ಪಾರಣೆಯನ್ನು ಮಾಡಬೇಕು. ಇದು ಈ ಒಂದು ವ್ರತದ ನಿಯಮ. ಹಾಗೆ ಒಂದು ದಿನ ಪೂರ್ತಿ ಉಪವಾಸ, ಒಂದು ದಿನ ಭೋಜನ, ಒಂದು ದಿನ ಉಪವಾಸ, ಒಂದು ದಿನ ಪಾರಣೆ, ಈ ರೀತಿ ಮಾಡ್ತಾ ಹೋಗಬೇಕು. ಒಂದು ತಿಂಗಳು ಮಾಡಬೇಕು. ಮಧ್ಯದಲ್ಲಿ ಏಕಾದಶಿ ದ್ವಾದಶಿಗಳನ್ನು ನೋಡ್ಕೋಬೇಕು. ಒಂದೊಂದು ಸಲ ದ್ವಾದಶಿ ಧಾರಣೆ ಬಂದುಬಿಡುತ್ತೆ. ಹಾಗೆ ಬಂದರೆ ಸಂಬಂಧ ಇಲ್ಲ, ಅವತ್ತಿನ ದಿವಸ ಊಟವನ್ನು ಮಾಡ್ಬೋದು. ಯಾಕಂದರೆ ಏಕಾದಶಿ ಉಪವಾಸ ಮಾಡಿರ್ತೀರಿ. ಹಾಗಾಗಿ ದ್ವಾದಶಿ ದಿವಸ ಪಾರಣೆಯನ್ನು ಮಾಡ್ಕೊಳ್ಳೋದು, ಮತ್ತು ಮಾರನೇ ದಿವಸ ಉಪವಾಸವನ್ನು ಮಾಡೋದು. ಈ ರೀತಿ ನೋಡಿಕೊಂಡು ಮಾಡಬೇಕಾಗುತ್ತೆ. ಏಕಾದಶಿಗಳು ಬಂದಾಗ ಮಾತ್ರ ನೀವು ನೋಡಿಕೊಂಡು ಏಕಾದಶಿ ಉಪವಾಸವನ್ನು ಲೆಕ್ಕಕ್ಕಿಡಬೇಕು. ಅಂದರೆ ಏಕಾದಶಿ ಮಾಡಲೇಬೇಕು ಉಪವಾಸ. ಮತ್ತು ಮಾರನೇ ದಿನ ಧಾರಣೆ ಬಂದುಬಿಡುತ್ತೆ, 2 ದಿನ ಉಪವಾಸ ಆಗುತ್ತೆ. ಹಾಗಾಗಿ ನೋಡಿಕೊಂಡು ದ್ವಾದಶಿ ದಿನ ಪಾರಣೆ ಮಾಡಲೇಬೇಕಾಗತ್ತೆ. ಹಾಗಾಗಿ ದಿನಗಳನ್ನು ನೋಡಿಕೊಂಡು ಮಾಡಿರಿ. ಈಗ ಧಾರಣೆ ಪಾರಣೆ ಅಂದರೆ ಏನು ಅಂತ ಗೊತ್ತಾಯಿತು. ಒಂದು ದಿನ ಉಪವಾಸ, ಒಂದು ದಿನ ಪಾರಣೆ, ಊಟವನ್ನು ಮಾಡೋದು. ಈ ರೀತಿ ಒಂದು ತಿಂಗಳು ಮಾಡಬೇಕು. ಹೀಗೆ ಮಾಡಿದ ಮೇಲೆ ಕೊನೆಯದಾಗಿ ದಂಪತಿ ಭೋಜನಗಳನ್ನು ಮಾಡಿಸೋದು. ಇನ್ನು 5ನೇ ವ್ರತ ಯಾವುದು ಅಂತಂದರೆ ಭಾಗವತ ಶ್ರವಣ. ಅಖಂಡವಾಗಿ ಭಾಗವತ ಕಥೆಗಳನ್ನು ಕೇಳ್ತಾ ಇರೋದು. ಒಂದು ತಿಂಗಳು ಪ್ರತಿನಿತ್ಯ ಭಾಗವತವನ್ನು ಶ್ರವಣ ಮಾಡ್ತಾ ಬರಬೇಕು. ಭಗವಂತನ ಕಥೆಗಳನ್ನು ಕೇಳ್ತಾ ಬರೋದು. ಹೀಗೆ ಭಗವಂತನ ಒಂದು ಪುರಾಣಗಳನ್ನು ಕೇಳ್ತಾ ಭಾಗವತ ಶ್ರವಣವನ್ನು ಮಾಡ್ತಾ ಕೊನೆಯದಾಗಿ ಭಾಗವತದ ಪುಸ್ತಕವನ್ನು ದಾನವಾಗಿ ಕೊಡಬೇಕು. ಭಾಗವತದ ಪುಸ್ತಕವನ್ನು ದಾನವಾಗಿ ಕೊಡೋದ್ರಿಂದ 1000 ಕನ್ಯಾದಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಭೂದಾನ, ತುಲಾದಾನ, ಅಶ್ವಮೇಧಯಾಗ ಮಾಡಿದಂಥ ಫಲ ಗ್ರಂಥದಾನದಿಂದ ಸಿಗುತ್ತೆ. ಹಾಗಾಗಿ ಗ್ರಂಥದಾನವನ್ನು ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ. ಭಾಗವತ ಪುಸ್ತಕಗಳನ್ನು ಆಚಾರ್ಯರಿಗೆ, ಪಂಡಿತರಿಗೆ ಕೊಡ್ರಿ. ಹೀಗೆ ಇದು 5ನೇ ವ್ರತ, ಭಾಗವತ ಶ್ರವಣ ಅಂತ ಹೇಳಿ. ಇದಕ್ಕೆ ಭಾಗವತ ಪುಸ್ತಕವನ್ನು ದಾನವಾಗಿ ಕೊಡಬೇಕು. ನಂತರ 6ನೇ ವ್ರತ ಯಾವುದು ಅಂದರೆ ಮೌನ ವ್ರತ. ಒಂದು ತಿಂಗಳು ಪೂರ್ತಿ ಮೌನ ವ್ರತವನ್ನು ಆಚರಿಸೋದು. ಯಾರ್ಯಾರ ಹತ್ರನೂ ಮಾತಾಡಬಾರ್ದು. ಒಂದು ತಿಂಗಳು ಪೂರ್ಣ ಮೌನ ವ್ರತವನ್ನು ಮಾಡೋದು. ಮತ್ತು ದೇವರ ಸ್ತೋತ್ರಗಳನ್ನು ಹೇಳ್ಕೊಬೋದು, ಜೋರಾಗಿ ಪಾರಾಯಣವನ್ನು ಮಾಡ್ಬೋದು, ದೇವರ ಹಾಡುಗಳನ್ನು ಹೇಳ್ಕೊಬೋದು, ದೇವರ ಪೂಜೆಯನ್ನು ಮಾಡ್ತಾ ರಂಗೋಲಿಗಳನ್ನು ಹಾಕೋಂತ ದೇವರ ಸ್ತೋತ್ರಗಳನ್ನು ಇದನ್ನೆಲ್ಲ ಹೇಳ್ಕೊಬೋದು. ಇದಕ್ಕೆ ತೊಂದರೆ ಇಲ್ಲ. ಬೇರೆಯವ್ರ ಹತ್ರ ಏನೂ ಮಾತನಾಡಲೇಬಾರ್ದು. ಪೂರ್ತಿ ಮೌನ ವ್ರತವನ್ನು ಆಚರಿಸೋದು. ಹೀಗೆ ಮಾಡ್ಬೋದು. ಮತ್ತು ಇದು ಸಾಧ್ಯವಾಗಲ್ಲ ಅಂತ ಹೇಳೋರು ಊಟಕ್ಕೆ ಕೂತಾಗಲಾದರೂ ಮೌನವನ್ನು ಆಚರಿಸಬೇಕು. ಹೀಗೆ ಊಟ ಮಾಡುವಾಗಾದರೂ ಮೌನದಿಂದ ಊಟವನ್ನು ಮಾಡಬೇಕು. ಈ ರೀತಿ ಮೌನ ವ್ರತವನ್ನು ಮಾಡಬೇಕು. ಇದು ಅಷ್ಟೇ, ದಂಪತಿಗಳ ಭೋಜನವನ್ನು ಮಾಡಿಸೋದು, ಯಥಾಶಕ್ತಿ ದಾನಗಳನ್ನು ಕೊಡೋದು. ಮತ್ತು 7ನೇ ವ್ರತ ಯಾವುದು ಅಂತಂದರೆ ಒಂದು ತಿಂಗಳು ಚಾಪೆ ಮೇಲೆ ಮಲಗೋದು. ಅಂದರೆ ಮಂಚದ ಮೇಲೆ, ಹಾಸಿಗೆ ಮೇಲೆ ಮಲಗಬಾರ್ದು. ಕೆಳಗಡೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಚಾಪೆ ಮೇಲೇ ಒಂದು ತಿಂಗಳು ಮಲಗಬೇಕು. ಈ ವ್ರತವನ್ನು ಮಾಡಿದ್ರೆ ಒಂದು ತಿಂಗಳ ನಂತರ ಶಯ್ಯದಾನವನ್ನು ಮಾಡಬೇಕಂದ್ರೆ ಹಾಸಿಗೆಯನ್ನು ದಂಪತಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಹಾಸಿಗೆ ಅಂದರೆ ಬರೀ ಹಾಸಿಗೆ ಅಷ್ಟೇ ಕೊಡಬಾರ್ದು. ಹಾಸಿಗೆ ಮೇಲೆ ಹಾಸುವಂಥ ಬೆಡ್ಶೀಟು ಅಥವಾ ಜಮಖಾನ ಏನಂತೀವಿ ಅದನ್ನು ಕೊಡಬೇಕು. 2 ದಿಂಬುಗಳನ್ನು ಕೊಡಬೇಕು. ದಿಂಬಿನ ಕವರ್ಗಳನ್ನು ಕೊಡಬೇಕು. ಈ ರೀತಿ ಯಾರಾದರೂ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಿಗೆ ದಾನವಾಗಿ ಕೊಡ್ಬೋದು. ಲಕ್ಷ್ಮೀನಾರಾಯಣರ ವಿಗ್ರಹದ ಒಟ್ಟಿಗೆ ಶಯ್ಯದಾನ ಮಾಡಿದ್ರೆ ತುಂಬ ಶ್ರೇಷ್ಠ. ಇಲ್ಲ ಅಂತಂದರೆ ಯಾರಿಗಾದ್ರೂ ಬ್ರಾಹ್ಮಣರಿಗೆ ದಂಪತಿಗಳನ್ನು ಕರೆದು ಈ ರೀತಿ ಶಯ್ಯದಾನವನ್ನು ಮಾಡಬೇಕು. ಒಂದು ತಿಂಗಳು ಚಾಪೆ ಮೇಲೇ ಮಲ್ಕೋಬೇಕು. ಹಾಸಿಗೆ ಮೇಲೆ, ಮಂಚದ ಮೇಲೆ ಮಲಗಬಾರ್ದು. ಇದು ಒಂದು ವ್ರತ. ಇನ್ನು ಆಲವಣ ವ್ರತ ಅಂತ ಮಾಡ್ತಾರೆ. ಆಲವಣ ವ್ರತ ಅಂತಂದರೆ ಉಪ್ಪನ್ನು ತಿಂದೇ ಇರೋದು. ಒಂದು ತಿಂಗಳು ಉಪ್ಪನ್ನೇ ಬಳಸಬಾರ್ದು. ಯಾವುದೇ ತಿಂಡಿ ಮಾಡಿಕೊಂಡ್ರು, ಅಡುಗೆಯನ್ನು ಮಾಡಿಕೊಂಡ್ರು ಊಟದಲ್ಲಿ ಮಾತ್ರ ಉಪ್ಪನ್ನು ಬಳಸದೇನೆ ಉಪ್ಪಿಲ್ಲದ ಊಟವನ್ನು ಮಾಡ್ತಾ ಬರೋದು ಒಂದು ತಿಂಗಳು. ಹೀಗೆ ಒಂದು ತಿಂಗಳು ವ್ರತವನ್ನು ಮಾಡಿ ನಂತರ ಕೊನೆಯದಾಗಿ ಎಲ್ಲ ಪದಾರ್ಥಗಳನ್ನು ದಾನವಾಗಿ ಕೊಡಬೇಕು. ಅಂದರೆ ಅಡುಗೆಗೆ ಬಳಸುವಂಥ ಪದಾರ್ಥಗಳು ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ಎಣ್ಣೆ, ಸಾಸಿವೆ, ಜೀರಿಗೆ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ ಪ್ರತಿಯೊಂದೂ
ನಾವೇನೇನು ಬಳಸ್ತೀವಿ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಪ್ರತಿಯೊಂದು ಪದಾರ್ಥಗಳನ್ನು ಸೇರಿಸಿ ಒಬ್ಬರಿಗೆ ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಈ ರೀತಿ ಆ ಲವಣ ವ್ರತ ಅಂತ ಹೇಳಿ ಉಪ್ಪನ್ನು ಬಿಟ್ಟು ಊಟವನ್ನು ಮಾಡಬೇಕು. ಮತ್ತು 9ನೇ ವ್ರತ ಯಾವುದು ಅಂತ ಹೇಳಿದರೆ ನಖ ಕೇಶ ವ್ರತ ಅಂತ ಹೇಳ್ತಾರೆ. ಅಂದರೆ ನಖ ಕೇಶ ಎರಡನ್ನೂ ತೆಗೆದೇ ಇರ್ತಕ್ಕಂಥದ್ದು. ಅಂದರೆ ಇದನ್ನು ಗಂಡಸರು ಮಾಡ್ಬೋದು. 1 ತಿಂಗಳು ಕ್ಷೌರವನ್ನು ಮಾಡಿಸ್ಬಾರ್ದು ಮತ್ತು ಉಗುರನ್ನು ಕಟ್ ಮಾಡಬಾರ್ದು. ಹಾಗೆ 1 ತಿಂಗಳು ಈ ವ್ರತವನ್ನು ಮಾಡಬೇಕು. ಮತ್ತು ಈ ವ್ರತವನ್ನು ಮಾಡಿದ್ಮೇಲೆ ಕೊನೆಯದಾಗಿ ಉತ್ತಮವಾದಂಥ ಕನ್ನಡಿಯನ್ನು ದಾನವಾಗಿ ಕೊಡಬೇಕು. ಕನ್ನಡಿ ತೊಗೊಂಡು ಬಂದು ಚೆನ್ನಾಗಿರೋ ಕನ್ನಡಿ ತರಬೇಕು, ಅದನ್ನು ದಾನವಾಗಿ ಕೊಡಬೇಕು. ಈ ರೀತಿ ನಖ ಕೇಶ ವ್ರತ ಅಂತ ಮಾಡ್ತಾರೆ. ಇದನ್ನು ಗಂಡಸರು ಮಾಡ್ಬೋದು. ಇನ್ನು ದಿಕ್ಕು ಬದಲಿಸಿ ಊಟ ಅಂತ ಹೇಳಿ 10ನೇ ವ್ರತ. ದಿಕ್ಕು ಬದಲಿಸಿ ಊಟ ಅಂತಂದರೆ ಒಂದೊಂದು ದಿನ ಒಂದೊಂದು ದಿಕ್ಕಿಗೆ ಕೂತ್ಕೊಂಡು ಊಟವನ್ನು ಮಾಡೋದು. ಇದನ್ನು ಚಾತುರ್ಮಾಸ್ಯದಲ್ಲೂ ಸಹ ಮಾಡ್ತಾರೆ. ಒಂದೊಂದು ತಿಂಗಳು ಒಂದೊಂದು ದಿಕ್ಕಿಗೆ ಕೂತ್ಕೊಂಡು ಊಟವನ್ನು ಮಾಡ್ತಾರೆ. ಮತ್ತು ಈ ಅಧಿಕ ಮಾಸದಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕಲ್ಲ, ಹಾಗಾಗಿ ಒಂದೊಂದು ದಿನವೂ ಒಂದೊಂದು ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡೋದು. ಈಗ ಪೂರ್ವಕ್ಕೆ ಮೊದಲನೇ ದಿನ ಪ್ರಾರಂಭ ಮಾಡ್ಕೊಳ್ಳೋದು. ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಮುಖವನ್ನು ಮಾಡಿ ಊಟವನ್ನು ಮಾಡೋದು. ಮತ್ತು ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಈ ರೀತಿಯಾಗಿ 4 ದಿಕ್ಕಿಗೆ ಕೂತ್ಕೊಂಡು ಊಟವನ್ನು ಮಾಡೋದು. ಮತ್ತು ಅದು ಮುಗಿದ್ಮೇಲೆ 4 ದಿನ ಆದಮೇಲೆ ಮತ್ತೆ ಪೂರ್ವ ಪಶ್ಚಿಮ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗೋದು. 1 ತಿಂಗಳು ದಿಕ್ಕು ಬದಲಿಸಿ ಊಟವನ್ನು ಮಾಡೋದು. ಕೆಲವೊಬ್ಬರು ಬಲಗೈಯಿಂದ ನೀರನ್ನು ಕುಡಿತಾರೆ. ಇದು ಒಂದು ವ್ರತ. ಎಡಗೈಯಿಂದ ನೀರನ್ನು ಕುಡಿಬಾರ್ದು ಅಂತ ಹೇಳಿ ಬಲಗೈಯಿಂದನೇ ಊಟ ಮಾಡಿದ ಕೈಯಿಂದನೇ ನೀರು ಕುಡಿಯೋದು. ಈ ರೀತಿಯೂ ಸಹ ಮಾಡ್ತಾರೆ. ಒಂದೊಂದು ವ್ರತಗಳು ತುಂಬ ಇದೆ ಸ್ನೇಹಿತರೆ. ಈ ಥರದ ವ್ರತಗಳು ಏನು ಬೇಕಾದರೂ ಭಗವಂತನ ಪ್ರೀತಿಗಾಗಿ ನಾವು ವ್ರತಗಳನ್ನು ಹಿಡಿಬೋದು. ಹಾಗೆ ದಿಕ್ಕು ಬದಲಿಸಿ ಊಟ ಇದೊಂದು. ಮತ್ತು ಇದಕ್ಕೆ ಯಥಾಶಕ್ತಿ ದಾನವನ್ನು ಮಾಡೋದು. ಎಲ್ಲ ಪದಾರ್ಥಗಳನ್ನು ಸಹ ದಾನವಾಗಿ ಕೊಡ್ಬೋದು ಅಥವಾ ದಂಪತಿ ಭೋಜನವನ್ನು ಮಾಡಿಸ್ಬೋದು. ಇನ್ನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಲಕ್ಷ ಅರಿಶಿಣ ಕುಂಕುಮ, ಲಕ್ಷ ಹೂವು ಈ ಥರ ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿ. ಲಕ್ಷ ಆಗದೇ ಇದ್ರೂ 33 ಲೆಕ್ಕದಲ್ಲೂ ಸಹ ಮಾಡ್ಬೋದು ಸ್ನೇಹಿತರೆ. 33 ಹೂವನ್ನು ದಿನನಿತ್ಯ ಅರ್ಚನೆಯನ್ನು ಮಾಡೋದು. ಶ್ರೀನಿವಾಸ ದೇವರಿಗೆ ಮತ್ತು ಕೃಷ್ಣನಿಗೆ, ವಿಷ್ಣುವಿಗೆ ದಿನನಿತ್ಯ 33 ಹೂವು, ಪಾರಿಜಾತ, ಮಲ್ಲಿಗೆ, ಸಂಪಿಗೆ, ಪರಿಮಳ ಇರ್ತಕ್ಕಂತಹ ಹೂವನ್ನು ತಗೊಂಡು ದಿನನಿತ್ಯ 33 ಏರಿಸ್ತಾ ಬರೋದು. 33 ಬತ್ತಿಗಳನ್ನು ಸಮರ್ಪಣೆ ಮಾಡೋದು. 33 ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ತುಳಸಿಗೆ ಏರಿಸ್ಬೋದು. 33 ಗೆಜ್ಜೆ ವಸ್ತ್ರ ದಿನನಿತ್ಯ ತುಳಸಿ ದೇವಿಗೆ ಏರಿಸೋದು. ನಂತರ ವಸ್ತ್ರದಾನವನ್ನು ಮಾಡೋದು. ಈ ರೀತಿಯೂ ಸಹ ಮಾಡ್ಬೋದು. ಹೀಗೆ 33 ಸಂಖ್ಯೆಯಲ್ಲೂ ಸಹ ಮಾಡ್ಬೋದು ಮತ್ತು ಲಕ್ಷ ಸಂಖ್ಯೆಯಲ್ಲೂ ಸಹ ಮಾಡ್ಬೋದು. ನಿಮ್ಮ ಅನುಕೂಲ. ಯಾವುದೇ ಮಾಡಿರಿ, ಭಗವಂತನ ಪ್ರೀತಿಗಾಗಿ ಮಾಡಿರಿ, ಭಗವಂತನ ಒಂದು ಅನುಗ್ರಹಕ್ಕಾಗಿ ಮಾಡಿರಿ ಅಂತ ಹೇಳ್ತೀನಿ. ಏನೇ ಮಾಡಲಿ ಸ್ನೇಹಿತರೆ, ನಾವು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಭಾವನೆ ಇರಬೇಕು. ನಿಸ್ವಾರ್ಥತೆಯಿಂದ ನಾವು ಸೇವೆಗಳನ್ನು ಮಾಡಬೇಕು. ಇನ್ನು ಅಧಿಕ ಮಾಸದಲ್ಲಿ ವಿಷ್ಣು ಪಂಚಕ ವ್ರತವನ್ನು ಮಾಡ್ತಾರೆ. ವಿಷ್ಣು ಪಂಚಕ ವ್ರತವನ್ನು ಹೇಗೆ ಮಾಡ್ತಾರೆ, ಇದನ್ನು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ವ್ರತಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.